Hello guys, welcome to my YouTube channel. Today I am here going to discuss about the refraction through prism or relation between angle of prism, angle of deviation and refraction index of prism, right? It is important in second PU for 5 marks, right? The refraction through prism ಇದು ಡಯಾಗ್ರಾಮು. ಇಲ್ಲಿ ನಮಗೆ ಫಸ್ಟು ಯಾವ ಒಂದು ಸೈನು ಏನಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಐ ಇ ಮತ್ತು R1 ಅಂದರೆ ಏನು, R2 ಅಂದರೆ ಏನು ಮೊದಲು ನೋಡ್ತಾ ಹೋಗೋಣ. ಫಸ್ಟು ಐ ಅಂದರೆ ಏನು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ರೈಟ್. ಐ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಇಲ್ಲೊಂದು ರೇ ಹೋಗ್ತಾ ಇರುತ್ತೆ, ಇಲ್ಲಿ ಮಿಡಲ್ ಒಂದು ಪ್ರಿಸಮ್ ಐತೆ, ರೈಟ್. ಇದೊಂದು ಪ್ರಿಸಮ್ಮು. ರೇ ಹೋಗ್ಬೇಕಾದ್ರೆ ಪ್ರಿಸಮ್ ಅಡ್ಡ ಬಂತಂದರೆ ಇದು ರೇ ಅದರದ ದಿಕ್ಕನ್ನು ಬದಲಾವಣೆ ಮಾಡ್ಕೊಳ್ಳುತ್ತೆ, ರೈಟ್. ಆ ದಿಕ್ಕು ಚೇಂಜ್ ಆಗಿಬಿಟ್ಟು ಸ್ಟ್ರೇಟ್ ಹೋಗಬೇಕಾಗಿರೋ ರೇನ ಈ ಕಡೆ ಹೋಗುತ್ತೆ, ರೈಟ್. ಮತ್ತೆ ಈ ಪ್ರಿಸಮ್ ಬರೋದ್ರಿಂದ ಇದು ಮತ್ತೆ ಡೈರೆಕ್ಷನ್ ಚೇಂಜ್ ಆಗುತ್ತೆ, ರೈಟ್. ಸೊ ಐ ಅಂದರೆ ಏನು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಈ ರೇ ಸ್ಟಾರ್ಟ್ ಎಲ್ಲಿ ಚೇಂಜಸ್ ಆಗಿದೆ, ಅದರದ ಪಾತು ಎಲ್ಲಿ ಚೇಂಜ್ ಆಗಿದೆ, ಇನ್ಸಿಡೆನ್ಸ್. ಆ್ಯಂಡ್ ಆ್ಯಂಗಲ್ ಆಫ್ ಎಮರ್ಜೆನ್ಸ್, ಆ ಒಂದು ಪ್ರಿಸಮಿಂದ ಹೊರಗಡೆ ಹೋಗಿರೋದು, ಯಾವ ಆ್ಯಂಗಲ್ ಒಳಗೆ ಆ ಪ್ರಿಸಮಿಂದ ಆ ರೇ ಹೊರಗಡೆ ಹೋಗಿದೆ ಅದು ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಇ, ರೈಟ್. ಇನ್ನೊಂದು ಇದೆ R1 ಆ್ಯಂಡ್ R2. R1 ಆ್ಯಂಡ್ R2 ಅಂದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆ್ಯಟ್ ಸರ್ಫೇಸ್ AB ಆ್ಯಂಡ್ AC ರೆಸ್ಪೆಕ್ಟಿವ್ಲಿ. R1 ಆ್ಯಂಡ್ R2 ಅಂದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ರೈಟ್. ರೇ ಎಲ್ಲಿ ರಿಫ್ಲೆಕ್ಟ್ ಆಗಿದೆ, ಯಾವ ಆ್ಯಂಗಲಲ್ಲಿ ವಾಪಸ್ ರಿಫ್ಲೆಕ್ಟ್ ಆಗಿದೆ, ರೈಟ್, ಅದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ರೈಟ್. ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಕನ್ಸಿಡರ್ QMR. ನಾವು ಈ ಟ್ರಯಾಂಗಲ್ನ ತೊಗೊಂಡ್ರೆ, ಟ್ರಯಾಂಗಲ್ QMRನ ತೊಗೊಂಡ್ರೆ ಇಲ್ಲಿ ನಮಗೆ ಎರಡು ಕೋನ್ ಸಿಗ್ತವೆ, ಇದೊಂದು ಮತ್ತು Q ಮತ್ತು R. MQR ಆ್ಯಂಡ್ MRQ ಎರಡು ನಮಗೆ ಕೋನ್ ಸಿಗ್ತವೆ, ರೈಟ್. ಈ ಒಂದು ಟ್ರಯಾಂಗಲ್ಲಿ ನಮಗೆ 180 ಡಿಗ್ರಿ ಇರುತ್ತೆ, ರೈಟ್. ಹಂಗೆ ಬರ್ಕೊತ ಹೋಗೋಣ. ಈ QMRಲ್ಲಿ ನಮಗೆ ಎರಡು ಕೋನ್ ಸಿಗ್ತವೆ, MQR ಮತ್ತು MRQ, ರೈಟ್. ಕೋನ್ MQR ಪ್ಲಸ್ ಕೋನ್ MRQ, ಓಕೆ. ಆ್ಯಂಗಲ್ ಆಫ್ ಡಿವಿಯೇಷನ್, ರೈಟ್. ಇದರಲ್ಲಿ ನಮಗೆ ಇಲ್ಲಿ ನೋಡಿ ಈ ಕೋನು ಎಷ್ಟಿದೆ, I ಮೈನಸ್ R1 ಇದೆ. ಈ ಕೋನ್ ಎಷ್ಟಿದೆ, E ಮೈನಸ್ R2 ಇದೆ. ಇದು I ಮೈನಸ್ R1 ಮತ್ತು E ಮೈನಸ್ R2 ಯಾವ ಥರ ಬಂತು ಅಂದರೆ, ಈ ಆ್ಯಂಗಲ್ಲು ಮತ್ತು ಇವೆರಡು ಕೂಡಿಸಿದ ಆ್ಯಂಗಲ್ಲು, ಸಮ್ ಆಫ್ ದೀಸ್ ಟು ಆ್ಯಂಗಲ್ ಎರಡು ಸೇಮ್ ಇರ್ತವೆ. ಸೊ ಈ ಆ್ಯಂಗಲ್ಲು ಮತ್ತು ಇವೆರಡು ಆ್ಯಂಗಲ್ ಕೂಡಿಸಿ ಸೇಮ್ ಇರ್ತವೆ ಅಂದರೆ ಇದು ಒಂದೇ ಆ್ಯಂಗಲ್ದು ಎಷ್ಟು ಬರುತ್ತೆ, R1 ಮೈನಸ್ ಮಾಡಬೇಕು. ಈ ಐಯಲ್ಲಿ R1 ಮೈನಸ್ ಮಾಡಿದ್ರೆ ನಮಗೆ ಈ ಆ್ಯಂಗಲ್ ಸಿಗುತ್ತೆ. ಸೊ ಇವೆರಡು ಕೂಡಿಸಿದಾಗ ಈ ಆ್ಯಂಗಲ್ ಬರುತ್ತೆ. ಸೊ ಈ ಆ್ಯಂಗಲ್ನಲ್ಲಿ R1 ಮೈನಸ್ ಮಾಡಿದಾಗ, ಐನಲ್ಲಿ R1 ಮೈನಸ್ ಮಾಡಿದಾಗ ನಮಗೆ ಈ ಆ್ಯಂಗಲ್ ಸಿಗುತ್ತೆ. ಸೇಮ್ ಇಲ್ಲೂ ಕೂಡ ಹಂಗೆ ಈ ಮತ್ತು ಇವೆರಡು ಆ್ಯಂಗಲು ಸೇಮ್ ಇರುತ್ತೆ. ಸೊ ಇನಲ್ಲಿ R2 ಮೈನಸ್ ಮಾಡಿದಾಗ ನಮಗೆ ಇದು ಸಿಗುತ್ತೆ, ರೈಟ್. ಸೊ ನಮಗೆ ಇಲ್ಲಿ ಟ್ರಯಾಂಗಲ್ Q ಮತ್ತು Rನಲ್ಲಿ ಏನಿದೆ, I ಮೈನಸ್ R1 E ಮೈನಸ್ R2, ರೈಟ್. I ಮೈನಸ್ R1 ಪ್ಲಸ್ ಆರ್ನಲ್ಲಿ ಏನಿದೆ ಕೋನ್, ಆರ್ನಲ್ಲಿದೆ E ಮೈನಸ್ R2, ರೈಟ್. ಸೊ ಇದಕ್ಕೆ ಇದನ್ನು ನಾವು ಯಾವ ಥರ ಬರಿಬೋದು ಅಂದರೆ I ಪ್ಲಸ್ E ಮೈನಸ್ R1 ಪ್ಲಸ್ R2 ಈ ಥರನೂ ನಾವು ಇದನ್ನು ಬರ್ಕೋಬೋದು. ಇದಕ್ಕೆ ಇಕ್ವೇಷನ್ 1 ಅಂತ ಕೊಡೋಣ, ರೈಟ್. ನೆಕ್ಸ್ಟ್ ಕನ್ಸಿಡರ್ ಕ್ವಾಡ್ರಿಲ್ಯಾಟ್ರಲ್. ಇಲ್ಲಿ ನೋಡಿ MQNR ಇದನ್ನು ಕನ್ಸಿಡರ್ ಮಾಡೋಣ ಇವಾಗ, ರೈಟ್. ಕನ್ಸಿಡರ್ ಕ್ವಾಡ್ರಿಲ್ಯಾಟ್ರಲ್ MQNR ಇದನ್ನು ಕನ್ಸಿಡರ್ ಮಾಡಿದಾಗ ನಮಗೆ ಇಲ್ಲಿ MQNR, ರೈಟ್, ಈ ಥರ ಬರುತ್ತೆ.
ರೈಟ್. ಈ ಥರ ಬಂದಾಗ ನಮಗೆ ಇವೆರಡು 90 ಡಿಗ್ರಿ ಅಂತ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇವೆರಡು ಗೊತ್ತಾಗುತ್ತೆ, ಬಟ್ ಇವೆರಡು ಗೊತ್ತಾಗಲ್ಲ, ರೈಟ್. ಇದೇನಿದೆ ANQR ಅಂತ ಇದೆ, ರೈಟ್. ಇವೆರಡು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಯಾಕಂದರೆ ಇದು 90 ಡಿಗ್ರಿ ಇರುತ್ತೆ. ಸೊ ಇದು ನಮಗೆ ಗೊತ್ತಾಗಲ್ಲ. ಸೊ ನಾವು ಇವಾಗ ಏನು ಮಾಡೋಣ ಅಂದರೆ A ಪ್ಲಸ್ N QNR ಅದನ್ನು ಯಾವ ಥರ ಬರಿತೀವಿ, ಕೋನ್ QNR ಈಸ್ ಈಕ್ವಲ್ ಟು ಇವೆರಡು ಕೂಡಿಸಿದ್ರೆ ಏನಾಗುತ್ತೆ, ಎಷ್ಟಾಗಬೇಕು, 180 ಡಿಗ್ರಿ ಆಗಬೇಕು. ಯಾಕಂದರೆ ಇವೆರಡು 90 180 ಇರ್ತವೆ. 180 ಆಯಿತು, ಇವಾಗ 180 ಆಯಿತು, ಇನ್ನು ಮುಕ್ಕಿದಷ್ಟು 180. ಇವೆರಡು ಕೂಡಿಸಿದ್ರೆ 180 ಆಗಬೇಕು. ಸೊ ಟೋಟಲ್ 360 ಇರುತ್ತೆ, ರೈಟ್. ಸೊ ಇವೆರಡು ಕೂಡಿಸಿದಾಗ 180 ಆಗೈತೆ. ಇವಾಗ ಇವೆರಡು ಕೂಡಿಸಿದ್ದು ಎ ಮತ್ತು ಕೋನ್ ಎನ್, ಅದನ್ನು QNR ಅಂತೀವಿ. ಕೂಡಿಸಿದಾಗ ಎಷ್ಟಾಗುತ್ತೆ, 180 ಆಗುತ್ತೆ, ರೈಟ್. ಇದಕ್ಕೆ ಇಕ್ವೇಷನ್ನ 2 ಅಂತ ಕೊಡೋಣ, ರೈಟ್. ನಾವು ಕನ್ಸಿಡರ್ QNR ಈ ಟ್ರಯಾಂಗಲ್ ತಗೊಳ್ಳೋಣ ಇವಾಗ, ರೈಟ್. ಕನ್ಸಿಡರ್ QNR, ರೈಟ್, ಟ್ರಯಾಂಗಲ್ QNR. ಇದನ್ನು ತೊಗೊಂಡಾಗ ನಮಗೇನು ಬರುತ್ತೆ, ಈ QNR ಈ ಟ್ರಯಾಂಗಲ್ ಕೂಡ 180 ಡಿಗ್ರಿ ಇರುತ್ತೆ. ಸೊ ನಮ್ಗೆ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲು R1 Q ಅಂದರೆ ಏನು, R1, R ಅಂದರೆ R2, N ಅಂದರೆ ಗೊತ್ತಿಲ್ಲ, ರೈಟ್. ಇವಾಗ ಇವು ಮೂರು ಕೂಡಿಸಿದಾಗ ನಮ್ಗೆ ಏನು ಬರುತ್ತೆ, 180 ಡಿಗ್ರಿ ಬರುತ್ತೆ, ಹೌದಾ. ಎಷ್ಟಿದು, Q ಅಂದರೆ ಎಷ್ಟು, R1 ಪ್ಲಸ್ R ಅಂದರೆ R2 ಪ್ಲಸ್ ಈ N ಅಂದರೆ ಈ ಯಾವ ಥರ ಬರ್ಕೋಬೋದು, QNR, ಕೋನ್ N ಅಂದರೆ QNR ಬರ್ಕೋಬೋದು, ರೈಟ್. QNR ಇವು ಮೂರು ಕೂಡಿಸಿದಾಗ ಎಷ್ಟು ಬರಬೇಕು, 180 ಡಿಗ್ರಿ, ರೈಟ್. ಇದಕ್ಕೆ ಇಕ್ವೇಷನ್ 3 ಅಂತ ಕೊಡೋಣ, ಓಕೆನಾ. ಫ್ರಮ್ ಇಕ್ವೇಷನ್ 2 ಆ್ಯಂಡ್ 3 ಇಲ್ಲಿ ನೋಡಿ, ಈ ಇಕ್ವೇಷನ್ 2 ಮತ್ತು 3 ನಮ್ಗೆ ಏನು ಅರ್ಥ ಆಗುತ್ತಂದರೆ, ಇಲ್ಲಿ ಕೂಡ QNR ಇದೆ, ಇಲ್ಲಿ ಕೂಡ QNR ಇದೆ, ರೈಟ್. ಈ QNR ಜೊತೆ ಎ ಕೂಡಿಸಿದಾಗೂ 180 ಡಿಗ್ರಿ ಬರುತ್ತೆ. ಸೊ ಈ QNR ಜೊತೆ R1 ಪ್ಲಸ್ R2 ಕೂಡಿಸಿದಾಗೂ 180 ಡಿಗ್ರಿ ಬರುತ್ತೆ. ಸೊ ಈ ವ್ಯಾಲ್ಯೂ ಜೊತೆ ಎ ಕೂಡಿಸಿದಾಗೂ 180 ಡಿಗ್ರಿ ಬರುತ್ತೆ. ಅಂದರೆ ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಸೇಮ್ ಇದ್ದಂಗೆ ಇರುತ್ತೆ. QNR ಎರಡು ಕಡೆ ಸಿಮ್ಲರ್ ಇರೋದ್ರಿಂದ ಅದರ ವ್ಯಾಲ್ಯೂ ಕೂಡ ಎರಡು ಕಡೆ ಸಿಮ್ಲರ್ ಇರುತ್ತೆ. ಸೊ ಈ QNR ಎ ಜೊತೆ ಕೂಡಿಸಿದಾಗೂ ಅಷ್ಟೇ ಆನ್ಸರ್ 180 ಡಿಗ್ರಿ ಬರುತ್ತೆ. ಸೊ ಈ QNR R1 ಪ್ಲಸ್ R2 ಜೊತೆ ಕೂಡಿಸಿದಾಗೂ 180 ಡಿಗ್ರಿನೇ ಬರುತ್ತೆ. ಅಂದರೆ ಈ ಎ ಫ್ರಮ್ ಇಕ್ವೇಷನ್ 2 ಆ್ಯಂಡ್ 3 ಏನಾಗುತ್ತೆ, ನಮಗೆ ಎ ಈಸ್ ಈಕ್ವಲ್ ಟು R1 ಪ್ಲಸ್ R2 ಅಂತ ನಮ್ಗೆ ಗೊತ್ತಾಗುತ್ತೆ, ರೈಟ್. ಇದಕ್ಕೆ ಇಕ್ವೇಷನ್ ನಾವು 4 ಅಂತ ಕೊಡೋಣ, ರೈಟ್. ನಾವು ಈ ಇಕ್ವೇಷನ್ ಇದು ಏನು ಇಕ್ವೇಷನ್ 4 ಇದೆಯಲ್ಲ, ಈ ಇಕ್ವೇಷನನ್ನು ನಮಗೆ ಇಕ್ವೇಷನ್ 1ರಲ್ಲಿ ಹಾಕೋಣ. ನಾವು ಇಕ್ವೇಷನ್ 1 ಏನಿದೆ ನಮಗೂ ಸಬ್ಸ್ಟಿಟ್ಯೂಟ್ ಇಕ್ವೇಷನ್ 4 ಇನ್ ಇಕ್ವೇಷನ್ 1. ಇಕ್ವೇಷನ್ 1 ಏನಿದೆ, I ಪ್ಲಸ್ ಇ ಮೈನಸ್ R1 ಪ್ಲಸ್ R2 ಇದೈತಾ. ಈ I ಪ್ಲಸ್ ಇ ಹಂಗೆ ಇಟ್ಕೊಳ್ಳೋಣ. R1 ಪ್ಲಸ್ R2 ಅಂದರೆ ಏನು ಬರಿಬೋದು, ನಾವಿಲ್ಲಿ ಎ ಬರಿಬೋದು, ಹೌದಾ. ಇದಕ್ಕೆ ಇಕ್ವೇಷನ್ 5 ಅಂತ ಕೊಡೋಣ, ರೈಟ್. ಇದಕ್ಕೆ ಇಕ್ವೇಷನ್ 5 ಅಂತ ಕೊಡೋಣ, ಕರೆಕ್ಟಾ. ನೆಕ್ಸ್ಟು ಫ್ರಮ್ ಸ್ನೆಲ್ಸ್ ಲಾ ನಮ್ಗೆ ಗೊತ್ತು. ಸ್ನೆಲ್ಸ್ ಲಾ ಏನಿದೆ, ಸೈನ್ I ಬೈ ಸೈನ್ R, ರೈಟ್. ಮ್ಯೂ ಈಸ್ ಈಕ್ವಲ್ ಟು ಸೈನ್ I ಬೈ ಸೈನ್ R. ಇದು ಸ್ನೆಲ್ಸ್ ಲಾ, ಕರೆಕ್ಟಾ. ಇದು ನಮಗೆ ಇಲ್ಲಿ I ಮತ್ತು ಇ ಅಂತಿದೆ, ಕರೆಕ್ಟಾ. ನಾವಿಲ್ಲಿ ಇದನ್ನು ಯಾವ ಥರ ಬರ್ಕೋಬೋದಂದರೆ ಸೈನ್ I ಡಿವೈಡೆಡ್ ಬೈ ಸೈನ್ R1, ಇನ್ನೊಂದು ಇ ಇದೆ, ಸೈನ್ ಈಸ್ ಈಕ್ವಲ್ ಟು ಸೈನ್ ಇ ಡಿವೈಡೆಡ್ ಬೈ ಸೈನ್ R2, ರೈಟ್. ಈ ಥರ ನಾವು ಬರ್ಕೋಬೋದು. I ಅಂದರೆ ಇನ್ಸಿಡೆನ್ಸ್ ರೇ, ಇ ಅಂದರೆ ಎಮರ್ಜೆನ್ಸ್ ರೇ, ರೈಟ್. ಈ ಥರ ನಾವು ಬರಿಬೋದು, ಕರೆಕ್ಟಾ. ನೆಕ್ಸ್ಟು ಫಾರ್ ಸ್ಮಾಲ್ ಆ್ಯಂಗಲ್ಸಲ್ಲಿ ನಮಗೆ
ಸೈನ್ ತೀಟಾ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ತೀಟಾ ಇರುತ್ತೆ, ರೈಟ್. ಫಾರ್ ಸ್ಮಾಲ್ ಆ್ಯಂಗಲ್ಸ್ನಲ್ಲಿ ಸೈನ್ ತೀಟಾ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ತೀಟಾ ಇರುತ್ತೆ, ರೈಟ್. ಸೈನ್ ತೀಟಾ ಫಾರ್ ಆಲ್ಮೋಸ್ಟ್ ಸಿಮಿಲರ್ ಟು ತೀಟಾ ಇರುತ್ತೆ, ಕರೆಕ್ಟಾ. ಸೊ ಅವಾಗ ನಮ್ಗೆ ಏನು ಬರುತ್ತೆ ಅಂದರೆ ಈ ಸೈನ್ ಅನ್ನೋದೇನಿರುತ್ತಲ್ಲ, ಸೊ ಈ ಸೈನ್ ಅನ್ನೋದೇನಿರುತ್ತಲ್ಲ ಇದು ಹೋಗ್ಬಿಡುತ್ತೆ. ನಮಗೆ ಬರೀ ಉಳಿಯೋದು ಯಾವುದು I/R1 I/R1 ಅಷ್ಟೇ ಉಳಿಯುತ್ತೆ. ಇಲ್ಲಿ E/R2 ಅಷ್ಟೇ ಉಳಿಯುತ್ತೆ, ರೈಟ್. ಇಲ್ಲಿ ಏನಾಗುತ್ತೆ ನಮಗೆ μ = I/R1. ಇನ್ನೊಂದು ಕಡೆ ಏನಾಗುತ್ತೆ μ = E/R2 ಇಷ್ಟಾಗುತ್ತೆ. ಸೊ ನಮ್ಗೆ ಇವಾಗ ಏನು ಬೇಕಂದರೆ ಐ ಬೇಕು. ಐ ಬೇಕಂದರೆ R1 ಆ ಕಡೆ ಕಳಿಸಿದ್ರೆ I = μR1. ಈ ಕಡೆ ಇನ್ನೊಂದು ಸೈಡು E = ಇಲ್ಲಿ E ಬೇಕು ನಮಗೆ. E ಇಟ್ಕೊಂಡು ಈ R2 ಆ ಕಡೆ ಕಳಿಸಿದ್ರೆ μ = μ × R2, ಕರೆಕ್ಟಾ. ಇದನ್ನು ನಮಗೆ ಈ ವ್ಯಾಲ್ಯೂಸ್ನ ನಾವು ಯಾವ ಇಕ್ವೇಷನಲ್ಲಿ ಹಾಕಬೇಕಂದ್ರೆ ಈ ಇಕ್ವೇಷನ್ 5th ಈ 5th ಇಕ್ವೇಷನ್ ಮೇಲೆ ಇತ್ತಲ್ಲ, ಈ ಇಕ್ವೇಷನಲ್ಲಿ ನಮ್ಗೆ ಹಾಕಬೇಕು. ಐ ಮತ್ತು ಇ ಇದೆಯಲ್ಲ, ಇದರಲ್ಲಿ ಈ ವ್ಯಾಲ್ಯೂಸನ್ನು ಹಾಕಬೇಕು, ಕರೆಕ್ಟಾ. ಸಬ್ಸ್ಟಿಟ್ಯೂಟ್ above values in equation 5, ಕರೆಕ್ಟಾ. ಇಕ್ವೇಷನ್ 5 ಏನಿದೆ ನಮಗೆ ಇಲ್ಲಿ I + E - A, I + E - A ಇದೆಯಾ. ಐ ಅಂದರೆ ನಮಗೇನಿದೆ ಬಂದಿದೆ ಇಲ್ಲಿ μR1 ಪ್ಲಸ್ ಇ ಅಂದರೆ ಏನು ಬಂದಿದೆ ನಮಗಿಲ್ಲಿ μR2, ಕರೆಕ್ಟಾ. -A ಹಂಗೆ ಇಡೋಣ. ಈ μ ಕಾಮನ್ ತಗೊಂಡ್ರೆ ಏನು ಬರುತ್ತೆ ನಮಗೆ R1 + R2 ಬರುತ್ತೆ, ಕರೆಕ್ಟಾ. ಇಲ್ಲಿ ನೋಡಿ ಈ R1 + R2, ಈ R1 + R2 ಬದಲಾಗಿ ನಾವು ಏನು ಬರ್ಕೋಬೋದು, ಇಲ್ಲಿದೆ ನೋಡಿ ಇಕ್ವೇಷನ್ 4 ಪ್ರಕಾರ A ಬರ್ಕೋಬೋದು. R1 + R2 ಬದಲಾಗಿ ನಾವು A ಬರ್ಕೋಬೋದು, ರೈಟ್. ಈ R1 + R2 ಬದಲಾಗಿ ನಾವು ಎನ ಬರ್ಕೋಬೋದು, ಕರೆಕ್ಟಾ. -A. ಇಲ್ಲಿ ನಾವು ಕಾಮನ್ ತಗೊಂಡ್ರೆ ಏನಾಗುತ್ತೆ μ - 1 ಉಳಿಯುತ್ತೆ, ಕರೆಕ್ಟಾ. ಇದರ ಆನ್ಸರ್ ನಾವು ಸಾಲ್ವ್ ಮಾಡಬೇಕಾಗಿರೋಂಥ ಆನ್ಸರ್, ನಾವು ರಿಲೇಷನ್ ಫೈಂಡ್ ಮಾಡಬೇಕಾಗಿರೋಂಥ ಆನ್ಸರು. ಕ್ವಶನ್ ಏನಿದೆ ಇಲ್ಲಿ ನೋಡಿ, ರಿಲೇಷನ್ ಬಿಟ್ವೀನ್ ಆ್ಯಂಗಲ್ ಆಫ್ ಪ್ರಿಸಮ್, ಆ್ಯಂಗಲ್ ಆಫ್ ಡಿವಿಯೇಷನ್ ಆ್ಯಂಡ್ ರಿಫ್ರಾಕ್ಷನ್ ಇಂಡೆಕ್ಸ್ ಆಫ್ ಪ್ರಿಸಮ್ ಇದೆ. ಸೊ ಇವು ಮೂರದ್ರದ್ದು ರಿಲೇಷನ್ ಏನಿದೆ ಅಂತ ನಮಗಿಲ್ಲಿ ಬಂದುಬಿಟ್ಟಿದೆ, ರೈಟ್. ಇಟ್ ಇಸ್ ಆಲ್ಸೋ ನೋನ್ ಆ್ಯಸ್ ರಿಫ್ರಾಕ್ಷನ್ ಥ್ರೂ ಪ್ರಿಸಮ್. ಥ್ಯಾಂಕ್ ಯು. ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.